ಹಾಳಾಗೋದು. ಒಂದು ಕಾಣಿಸ್ತಾ ಇಲ್ವಲ್ಲ. ಸಂಟಿನಕ್ಕ ಎಲ್ಲೈತೆ? ನೀನ್ ಕತೆ ಹೇಳ್ಬೇಕಾಗಿರೋದು ಇಲ್ಲಿ ಇದೇ ಸ್ಟೇಜ್ ಮೇಲೆ. ಕತೆನಾ? ಧೂಮ್ ಅಂತವ. ಈಗ ಹಿಂಗೆ ಫೋಟೋ ಹೊಡ್ಸಿ ವಿಡಿಯೋ ಮಾಡಿಸಿ ಏನು ಸಂಪತ್ತು ಲೋಲೋಪ್ತಿ ಕೇಳ್ಬೇಡ. ಒಡವೆ, ಬಂಗಾರ, ಸೈಟು, ಕಾರು, ಬಂಗ್ಲೆ, ಆಹಾ ಏನು ಐಭೋಗ ಅಂತೀರಾ? ಈ ಎಲ್ಲ ಐಭೋಗನು ಅವಳನ್ನ ನೇಣಾಕಿ ಸಾಯಿಸ್ಲಿ ಅಂತ, ಇಲ್ಲ ಅಂತಂದ್ರೆ ತಾನೇ ಈಸ ಕುಡ್ದು ಸಾಯ್ಲಿ ಅಂತ, ಇಲ್ಲ ಸುಟ್ಟು ಸಾಯಿಸಕ್ಕೆ ಅಂತ. ಮದ್ವೆ ಅಂತ ಅಂದ್ರೆ ಜೊತೆನಾಗಿರೋದು ಅಂತ ಅಂತಾರೆ. ಒಂದು ಜನ್ಮಕ್ಕಲ್ಲ, 7 ಜನ್ಮಕ್ಕೆ. ಈ ಭೂಮಿ ಮ್ಯಾಗೆ ಹುಟ್ಟಿರೋವೆಲ್ಲವೂ ಸಾಯ್ಲೇಬೇಕು. ಸಾಯೋವರ್ಗುನು ಬದುಕು ಮಾಡ್ಲೇಬೇಕು ಅಲ್ವೇ? ಬದುಕು ಮಾಡಕ್ಕೆ ಒಂದ್ ಜೊತೆ ಬೇಕು, ಬೇಡವಾ? ಜೊತೆ ಯಾಕೆ ಬೇಕು ಹೇಳ್ರಿ? ಜೊತೆನಾಗೆ ದುಡ್ದು ಉಣ್ಣಕ್ಕೆ, ಭಂಗ ಬಡ್ತನನ ಹಂಚ್ಕೊಳ್ಳೋದಿಕ್ಕೆ, ಕೆಳಗ್ ಬಿದ್ರು ಅಂತಂದ್ರೆ ಮ್ಯಾಕ್ ಹಿಡ್ದು ಎತ್ತೋದಿಕ್ಕೆ, ಉಸೋ ಅಂದಾಗ ಎಗಲ್ ಕೊಡೋದಿಕ್ಕೆ. ಇದ್ ಕಾಲದಲ್ಲಯ್ಯ ಯಾಕೆ ಒಟ್ಟಿಗೆ ಬದುಕು ಮಾಡ್ಬೇಕು? ಹಿಂಗೆ ಒಟ್ಟಿಗೆ ಬದುಕು ಮಾಡೋದಿಕ್ಕೆ ಸುಂಕ ಕೇಳೋದು ನ್ಯಾಯನಾ? ಕಲ್ನ ಗುದ್ದಿ ನೀರನ್ನ ತೆಗ್ಯ ಅಂತ ವಯಸ್ಸಿನಾಗೆ ಕಾರು ಬಂಗ್ಲೆ ಕೇಳೋ ಅಂತದ್ದು ನ್ಯಾಯವಾ? ಬಂಡೆನ ಕುಟ್ಟಿ ಪುಡಿ ಮಾಡೋ ಅಂತ ವಯಸ್ಸಿನಾಗೆ ಆಸ್ತಿ ಸಂಪತ್ತು ಕೇಳೋದು ನ್ಯಾಯನಾ? ಈ ದುರಾಸೆ ಅಂಬೋದು ಮನಸ್ಸನ್ನ ಮನುಷ್ಯರಾಗಿರೋದಕ್ಕೆ ಬಿಟ್ಟಿಲ್ಲ.
ಮಾರ್ಕೆಟ್ನಾಗೆ ಮಾರಾಟ ಮಾಡಕ್ ಇಟ್ಟಿರ್ತಾರಲ್ಲ ವಸ್ತುಗಳನ್ನ, ಆಗ ಹಂಗ್ ಮಾಡ್ಬಿಟ್ಟದೆ. ಚಂದಾಗಿ ಪ್ಲಾಸ್ಟಿಕ್ ಪೇಪರ್ ಒಳಗಡೆ ಗಾಳಿನೇ ಆಡಕ್ಕಿಲ್ಲ, ಚಂದಾಗಿ ಜೋಡಿಸಿ ಮ್ಯಾಲೆ ರೇಟ್ ಹಾಕಿ ನೋಟಿಗೆ ಮಾರಾಟ ಮಾಡ್ತಾರಲ್ಲ, ಹಂಗೇನೆಯ ಈ ದುರಾಸೆ ದುರಾಂಕಾರದ ಪ್ಲಾಸ್ಟಿಕ್ ಪ್ಯಾಕೆಟ್ನಾಗೆ ರಕ್ತ ಮಾಂಸ ಕನಸು ಆತ್ಮ ಇರೋ ಮನುಷ್ಯರುನುವೆ ಮಾರಾಟ ಆಯ್ತಾವ್ರಿ. ಈ ಭೂಮ್ ತಾಯಿ ಕೊಟ್ಟಿರೋ ಅಂತ ಸತ್ವದಾಗೆ ಮಣ್ಣು ದೀಪ ಆತದೆ, ಕಾಳು ಎಣ್ಣೆ ಆತದೆ, ಹತ್ತಿ ಬತ್ತಿ ಆತದೆ, ಉರಿಯೋ ಬೆಂಕಿ ಬೆಳಕಾಗುತ್ತೆ. ಆ ಬೆಳಕಿಗೆನೆ ಕಿಟ್ಟ ಕಟ್ಕೊಂಡ್ಬಿಟ್ರೆ ಲಾಸ್ ಆಗೋದು ಯಾರಿಗೆ ಹೇಳ್ರಿ? ಯಾಕೆ ಕಿಟ್ಟ ಕಟ್ಕೊಂಡದೆ ಅಂತಂದ್ರೆ ನಮ್ಮ ಎದೆ ಒಳಗಡೆ ಇರೋ ಅರಿವಿನ ಜ್ಯೋತಿಗುನುವೆ ಕಿಟ್ಟ ಕಟ್ಕೊಂಡ್ಬಿಟ್ಟದೆ. ಈ ಭೂಮಿ ಮ್ಯಾಲೆ ಒಂದೊಂದು ಜೀವವು ಒಂದೊಂದು ಲೋಕ. ಈ ಲೋಕಗಳೆಲ್ಲವನ್ನು ಸೇರಿ ಈ ಭೂಮಿ ತಾಯಿ ಎಂಬೋ ಲೋಕ. ಈ ಎಲ್ಲ ಲೋಕಗಳನ್ನುವೆ ಒಂದ್ರೊಳಗಡೆ ಒಂದು ಎಣ್ಕೊಂಡು ನಡೀತ್ಲೇ ಇರ್ತವೆ. ಹಿಂಗ್ ನಡೆಯೋದಕ್ಕೇನೆಯ ಬದುಕು ಅಂತ ಅನ್ನೋದು. ಒಂದೇ ಒಂದು ಜೀವಕ್ಕೂನುವೆ ಹಾನಿ ಆಗ್ಬಾರ್ದು. ಹಂಗೆ ಬದುಕದೇನೆಯ ನ್ಯಾಯವಾಗಿ ಬದುಕೋದು ಅಂದ್ರೆ. ನ್ಯಾಯವಾಗಿ ಬದುಕೋದು ಅಂತಂದ್ರೆ ದುಡಿಮೆ ಫಲನ ಕಿತ್ಕೊಳ್ಳೋದಲ್ಲ, ಜೊತೆನಾಗೆ ದುಡ್ದು ಉಣ್ಣೋ ಅಂತದ್ದು. ಥೂ ಅಂತ ದೂರ ತಳ್ಳೋದಲ್ಲ, ನೀನು ನನ್ನಂಗೆನೆ ಮನುಷ್ಯಳು ಅಂತ ಕೈ ಹಿಡ್ಕೊಳ್ಳೋದು. ಬೆದರ್ಸೋದಲ್ಲ, ನಿನ್ ಜೊತೆಲಿ ಇದೀನಿ ಅಂತ ಬರೋದು. ಹಂಚ್ಕೊಂಡು ಉಣ್ಣೋದು, ದುರಾಸೆ ಪಡೋದಲ್ಲ, ಎಲ್ಲ ಗೆಬರ್ಕೊಂಡು ಕೂಡ ಹಾಕೊಳ್ಳೋದು ಅಲ್ಲ. ಆಗ ಹಂಗೆ ಐತಾ ನಮ್ ಬದುಕು? ಹಂಗದ ಹೆಣ್ಣು ಗಂಡಿನ ಸಂಬಂಧ? ನೀನು ನಾನು ಅನ್ನೋ ಭೇದ ಅಳಿದು ಒಂದ್ರೊಳಗಡೆ ಒಂದು ಎಣ್ಕೊಂಡಿರೋ ಎಣಿಗೆ ಅಲ್ಲ ನಮ್ ಸಂಬಂಧ. ಹೆಂಗ್ಸು ಅಂತಂದ್ರೆ ತಲೆ ಮ್ಯಾಗಳ ಕಿರೀಟ, ಕಾಲಗಳ ಮೆಟ್ಟು. ಹೆಂಗ್ಸು ಅಂತಂದ್ರೆ ಕಲ್ಲೊಡಿಬೇಕಾಗಿರೋ ಅಂತ ಹುಚ್ಚಿ. ಹೆಂಗ್ಸು ಅಂತಂದ್ರೆ ಬೇಲಿ ಹಾಕಿ ಕಾವಲ್ ಕಾಯ್ಬೇಕಾಗಿರೋ ಅಂತ ಆಸ್ತಿ. ಹೆಂಗ್ಸು ಅಂತಂದ್ರೆ ಸಂಚು ಮಾಡಿ ಒಂಚಾಕಿ ಹಿಡ್ದಾಕ್ಬೇಕಾಗಿರೋ ಅಂತ ಚಂಚಲೆ. ಹೆಂಗ್ಸು ಅಂತಂದ್ರೆ ಗೆಲ್ಬೇಕಾಗಿರೋ ಅಂತ ಮಾಯೆ. ಹೆಂಗ್ಸು ಅಂತಂದ್ರೆ ಲೂಟಿ ಹೊಡಿಬೇಕಾಗಿರೋ ಅಂತ ಸಂಪತ್ತು. ಹೆಂಗ್ಸು ಅಂತಂದ್ರೆ ಕೋಣೆ ಒಳಗಿಟ್ಟು ಕೀಲಿ ಹಾಕಿ ಕಾಯ್ಬೇಕಾಗಿರೋ ಅಂತ ಆಪತ್ತು. ಕಡೆಗೆ ಹೆಂಗ್ಸು ಅಂತಂದ್ರೆ ಒಂದ್ ಜೊತೆ ಮೊಲೆ, ಒಂದ್ ಯೋನೆ, ಒಂದ್ ಗರ್ಭ. ಇನ್ನ ಗಂಡ್ಸು ಅಂತಂದ್ರೆ ಆಳ್ಬೇಕಾಗಿರೋ ಅಂತವ್ನು, ಕಾವಲ್ ಕಾಯ್ಬೇಕಾಗಿರೋ ಅಂತವ್ನು, ಸಾಹಸ ಮಾಡ್ಬೇಕಾಗಿರೋ ಅಂತವ್ನು, ಕಬ್ಜ ಮಾಡ್ಬೇಕಾಗಿರೋ ಅಂತವ್ನು, ಆಕ್ರಮಣ ಮಾಡಿ ಒತ್ತಾಕೊಂಡು ಹೋಗ್ಬೇಕಾಗಿರೋ ಅಂತವ್ನು, ದಾಳಿ ಮಾಡ್ಬೇಕಾಗಿರೋ ಅಂತವ್ನು, ದಗಾಕೋರ, ಮೋಸ್ಗಾರ. ಏನಿಲ್ಲ ಅಂತ ಅಂದ್ರೂನುವೆ ಕಾಲರ್ ಪಟ್ಟಿನ ಮೇಲ್ ಮಾಡ್ಕೊಂಡು ತೋಳನ್ನ ಮಡ್ಚ್ಕೊಂಡು ಆವಾಜ್ ಹಾಕ್ಲಿಲ್ಲ ಅಂತಂದ್ರೆ ಯಾರು ಅವನನ್ನ ಗಂಡ್ಸು ಅಂತ ಅನ್ನೋದೇ ಇಲ್ಲ. ಈಗ ಹಿಂಗೆ ಮಾಡ್ಕೊಂಬಿಟ್ಟಿದೀವಿ, ಅದನ್ನೇ ನಂಬ್ಕೊಂಬಿಟ್ಟಿದೀವಿ. ಅದಕ್ಕೆ ನಮ್ ಬದುಕು ಒಂದ್ರೊಳಗಡೆ ಒಂದು ಬೆಸ್ಕೊಂಡಿರೋ ಅಂತ ಎಣಿಗೆ ಅಲ್ಲ. ನೀನ್ ಬ್ಯಾರೆ ನಾನು ಬ್ಯಾರೆ ಅಂತ ಎದ್ರ ಬದ್ರ ನಿಂತ್ಕೊಂಡಿರೋ ಶತ್ರುಗಳ ತರ. ಅದಕ್ಕೆ ನಮ್ ನಡುವೆ ನಡೆಯೋದು ಬದುಕಲ್ಲ, ಯುದ್ಧ, ಕದನ, ಕಾಳಗ. ಇದು ಯಾವಾಗ್ಲೂ ಹಿಂಗೆ ಇತ್ತು ಅನ್ಕಂಡ್ರ? ಒಂದೊಂದು ಕಾಲದಾಗೆ ಶಾನೆ ಹಿಂದಕ್ಕೆ ಈ ಗಂಡಸರು ಅಂಬೋರು ಮನುಷ್ಯರಾಗಿದ್ದಂತ ಕಾಲದಾಗೆ ಏನಂದೆ?
ಈ ಗಂಡಸರು ಅಂಬೋರು ಮನುಷ್ಯರಾಗಿದ್ದಂತ ಕಾಲದಾಗೆ ಅವರ ಎದೆಗಳು ಪಕ್ಷಿಗಳ ಗೂಡಾಗಿದ್ದು. ಎಂತೆಂಥ ಪಕ್ಷಿಗಳು ಅದ್ರಾಗಿದ್ವು ಅಂತೀರಾ? ಈ ಅಂದ, ಈ ಚಂದ, ಈ ಕುಣಿತ ಎಲ್ಲ ನಿಂಕೆ ಅಂತ ಕುಣಿಯುತ್ತಲ್ಲ ಕಣ್ಣಿಗೆ ಹಬ್ಬ ಆಗಂಗೆ. ಆ ನವಲು ಗಂಡ್ಸಲ್ವಾ? ಎಲ್ಲೋ ದೂರದಾಗೆ ಮರದ ಮರೆನಲ್ಲೇ ಔಸ್ಕೊಂಡ್ ಕುಂತಿರ್ಲಿ, ಓ ಅಂತ ಕೂಗಿದ್ರೆ ಒಲದು ಹಂಗೇ ಬಂದ್ಬಿಡ್ಬೇಕು. ಹಂಗೆ ಉಲಿಯೋ ಅಂತ ಕೋಗ್ಲು ಗಂಡ್ಸಲ್ವಾ? ತೆಂಗಿನ ಗರಿ ತುದಿನಾಗೆ ಗಾಳಿಗೆ ಹಿಂಗೆ ಓಲಾಡೋ ಅಂತ ಭದ್ರವಾಗಿರೋ ಗೂಡನ್ನ ಕಟ್ಟಿ, ನಿಂಗೆ ಪಸಂದಾ ಬ್ಯಾಡ್ವಾ, ಬೇರೆ ಗೂಡು ಕಟ್ಲಾ ಅಂತ ತಿರ್ಗಾ ಗೂಡು ಕಟ್ಟುತ್ತಲ್ಲ ಆ ಪುಟಾಣಿ ಪಿಕ್ಳಾರ ಗೀಜ್ಗ ಗಂಡ್ಸಲ್ವಾ? ಒಂದೇ ಒಂದು ಅಗಳ ಅನ್ನ ಕಂಡ್ರು ಸಾಕು ಅಂತ ಕೂಗಿ ಕರಿಯುತ್ತಲ್ಲ ಆ ಕಾಗೆ ಗುಂಪ್ನಾಗೆ ಗಂಡ್ಸಿಲ್ವಾ? ಮೆತ್ತನೆ ಗೂಡು ಕಟ್ಟಿ ಬೆಚ್ಚಗೆ ಮೊಟ್ಟೆಗೆ ಕಾವು ಕೊಟ್ಟು ಮರಿಗಳು ಬಂದ ಮೇಲೆ ಉಣ್ಸೋದೇನು ತಿನ್ಸೋದೇನು ಆರಾಟನ ಕಲ್ಸೋದೇನು, ಅಲ್ಲೆಲ್ಲೆಲ್ಲಿ ಸಂಸಾರ ಅಂಬೋದು ಇಟೋಂತರ ಚಂದಗದ ಅನ್ನಂಗೆ ಸಂಸಾರ ಮಾಡ್ತಾವಲ್ಲ. ಆ ಪಿಕ್ಳಾರದ ಜೋಡಿನಾಗೆ ಗಂಡ್ಸಿಲ್ವಾ? ಮರ ತುದಿ ಪೊಟ್ರೆನಾಗೆ ಮಣ್ಣು ಸಗಣಿನ ಮೆತ್ತಾಕ್ಬಿಟ್ಟು ಇಟೇಟ್ ಕಿಂಡಿ ಬಿಡುತ್ತೆ. ಯಾಕೆ ಅಂದ್ರೆ ಒಳಗಡೆ ಮೊಟ್ಟೆ ಮೇಲೆ ಕುಂತ್ಕೊಂಡು ಕಾವು ಕೊಡ್ತಾ ಇರ್ತಾಳಲ್ಲ, ಅವಳು ಕೊಕ್ಕನ್ನ ಈಚಿಗಾಕಿ ಗುಕ್ಕನ್ನ ಇಸ್ಕೊಳ್ಳೋದಿಕ್ಕೆ ಕುಂಟು ಈಚಿಗಾಕಿ ಇಕ್ಕೆ ಹಾಕಕ್ಕೆ. ಆಮೇಲೆ ದೂರ ಹೋಗಿ ನಿಂತ್ಕೊಂಡು ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ಟಾರ ಅಂತ ಕಾವಲ್ ಕಾಯುತ್ತಲ್ಲ ಆ ಮಂಗಟ್ಟೆ ಗಂಡ್ಸಲ್ವಾ? ನದಿ ದಡ್ದಾಗೆ ಜೊಂಡನ್ನೆಲ್ಲ ಸೇರಿಸಿ ಗೂಡನ್ನ ಕಟ್ಟಿ ನೀಲಿ ಬಣ್ಣದ ಹಣ್ಣಿರುತ್ತಲ್ಲ, ಕಚ್ಚಕ್ಕನ್ ಜಗ್ಗೆದು ಪುಚ್ಚುಕ್ಕನ್ ಉಗ್ಯೋದು, ಕಚ್ಚಕ್ಕನ್ ಜಗ್ಗೆದು ಪುಚ್ಚುಕ್ಕನ್ ಉಗ್ಯೋದು, ಕುಂಡಿ ಬಾಲ್ದಾಗೆ ಗೋಡೆಗೆಲ್ಲ ಬಣ್ಣ ಹೊಡೆದು ಆಮೇಲೆ ಓಡೋಗ್ಬಿಟ್ಟು ಮಿಂಚುಳ ತಕೊಂಬಂದು ಅಲಂಕಾರ ಮಾಡಿ ನಿಂಗೆ ಪಸಂದಾ ಬಂದಿಯಾ ಅಂತ ಕರೆಯುತ್ತಲ್ಲ ಆಗ ಆ ನೀಲಿ ಗಂಡ್ಸಲ್ವಾ? ಇವಳು ಮರಿಗಳು ಈಚೆ ಬಂದ್ಮೇಲೆ ದೂರಕ್ಕೆ ಅನ್ನ ಹುಡಿಕೊಂಡು ವಾರಾನ್ಗಟ್ಲೆ ಅದು ಬರೋ ಗಂಟ ಪಾದದ ಮೇಲೆ ಮರಿನ ಕುಂದರ್ಸ್ಕೊಂಡು ನಿಂತ್ಕೊಂಡ್ ಕಾಯುತ್ತೆ. ಋಷಿ ಮುನಿಗಳು ತಪಸ್ ಮಾಡಕ್ಕಿಲ್ವೇ ಹಂಗೆ ಆ ಅಂಗಿನಕ್ಕಿ ಗಂಡ್ಸಲ್ವಾ? ಇವಳು ಮರಿಗಳು ಈಚೆ ಬಂದ್ಮೇಲೆ ಪ್ಯಾರಿ ಕಿತ್ಬಿಡ್ತಾಳೆ. ಕ್ಯಾಬಿನೈ ಇದು ಮಕ್ಕಳನ್ನ ಇಟ್ಕೊಂಡು ಏನ್ ಜೋಪಾನ ಮಾಡುತ್ತೆ ಅಂತೀರಾ? ಎಲ್ಲಾದ್ರೂ ಅಪಾಯ ಕಣ್ತು ಅಂದ್ರೆ ಅಂತ ಸಿಳ್ಳೆ ಹಾಕಿ ಹತ್ರಕ್ಕೆ ಹಿಂಗ್ ಕರ್ಕೊಂಡು ಹಿಂಗ್ ಒಳಗ್ ಸೇರ್ಸ್ಕೊಂಡು ನೋಡ್ಬೇಕು.
ಅದು ಗಂಡ್ಸಲ್ವಾ? ಎಲ್ಲ ಅಕ್ಕಿಗಳುನುವೆ ಕಣ್ಣಿಮರೆ ಕಾಣ್ದಂಗೆ ಹೊಂಟೋಗ್ಬಿಟ್ಟವೆ. ಹುಡುಕಿರೆ ಸಿಗ್ತವೆ. ತುಂಬಲ ಹುಡುಗಂತಂದ್ರೆ ಬೇಕಂದ್ರೆ ನೀವೇ ಗೊತ್ತಿಲ್ದಿರೋ ಅಂತ್ಕೆಗಳು ಮೊದ್ಲು ಮ್ಯಾಗಬೇಕು ಅಂತ ಆರನ್ನೆಲ್ಲ ಕಂಡು ಅಗುರಾಕ್ ಈ ದುರಾಸೆ ದುರಾಂಕಾರ ಇದನ್ನೆಲ್ಲ ಕಂಡು ಅಯ್ಯ ಪಕ್ಷಿ ಮನೆ ಹಾಳಾಗ. ಯಾರಾದ್ರೂನು ದುರಾಸೆ ದುರಾಂಕಾರ ಇಲ್ದೆ ಬದುಕಕ್ಕಾಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಆಗಕ್ಕಿಲ್ಲ. ತಲೆ ಮೇಲೆ ಇಟ್ಕೊಳ್ಳೋದಕ್ಕೆ ಒಂದು ಕಿರೀಟ ಬೇಡ ಅಂತೀರಾ? ಏಸಾದ್ರೂ ಭಾರ ಆಗಿರ್ಲಿ. ತಲೆ ಮೇಲೆ ಕಿರೀಟ ಇಟ್ಕೊಳ್ಳೋದು ಏನು ಅಂತವ 1.5 ಮೈಲಿ ದೂರದಿಂದ ಉರಿಯ ಬಿಸಿಲ್ನಾಗೆ ಸೌದೆನ ನೆತ್ತಿ ಮೇಲೆ ಒತ್ಕೊಂಡ್ ಬರ್ತಾರೆ ಹೆಣ್ಮಕ್ಳು. ಅವ್ರಿಗೆ ಕೇಳ್ಬೇಕು. ಕುತ್ಕೆ ಸಿರದ್ ನರ ಅಲ್ಲ, ಹಂಗೆ ನರ ನರ ಅಂದ್ಬಿಡ್ತವೆ. ತಕೊಂಬಂದ್ ಏನ್ ಮಾಡ್ತೀವಿ? ಒಲೆಗಿಕ್ಕಿ ಬೆಚ್ಚಗ್ ನೀರ್ ಕಾಯಿಸ್ಕೊಂಡು ಉಯ್ಕಂತೀವಿ, ಇಲ್ಲ ಚಂದಾಗ ಅಡಿಗೆ ಮಾಡಿ ಉಣ್ತೀವಿ. ಆಮೇಲೆ ಆ ಭಾರವಾಗಿದ್ದಿದ್ದು ಸೌದೆ ಅಂದ್ರೆ ಉದ್ರೋಗ ಬೂದಿ. ಕಿರೀಟದ್ದು ಅಷ್ಟೇಯ. ಇನ್ನ ಸಿಂಹಾಸನ ಬೇಡ ಅಂತೀರಾ ಕುಂತ್ಕೊಳ್ಳೋದಿಕ್ಕೆ? ಯಾಕೆ ಬೇಡ ಅಂತೀರಾ? ಸಿಂಹಾಸನ ಸಿಕ್ತು ಅಂತ ಅನ್ಬಿಟ್ಟು ಅದಕ್ಕೆ ಏನಾದ್ರೂನುವೆ ಅಂಟ್ಕೊಂಡ್ ಕೂತ್ಕೋತೀರಿ ಅಂದ್ರೆ ಮಲ್ರೋಗ ಬಂದು ಆಳು ಬೇಡ್ತೀರಾ? ಆಗುತ್ತೆ ಅಂದ್ರೆ ಒತ್ತಿಸ್ಕೋಬಹುದು. ಪರ್ಮನೆಂಟ್ ಆಗಿ ಏನಾದ್ರೂ ಕೈ ಕಾಲು ಒತ್ತಿಸ್ಕೊತೀರಿ ಅಂತಂದ್ರೆ ಎಲ್ಬು ಕೀಲ್ಗಳೆಲ್ಲಾನು ಕಿಟ್ಟೆ ಇಟ್ಕೊಂಡು ಪರ್ಮನೆಂಟ್ ಆಗಿ ಎತ್ತಬೇಕಾಗುತ್ತೆ, ಪರ್ಮನೆಂಟ್ ಆಗಿ ಇಳಿಸ್ಬೇಕಾಗುತ್ತೆ. ಇನ್ನ ಸಾಮ್ರಾಜ್ಯ ಬೇಡ ಅಂತೀರಾ? ಎಷ್ಟಾದ್ರೂ ದೊಡ್ಡದಾಗಿರ್ಲಿ. ಎಷ್ಟು ದೊಡ್ಡ ಸಾಮ್ರಾಜ್ಯ ಇಟ್ಕೊಳ್ರಿ, ಕೊನೆಗ್ ಬೇಕಾಗೋದು 6, 3 ಅಷ್ಟೇಯ. ಜಯ ಜಯಕಾರ ಬೇಡ್ವಾ? ಚಪ್ಪಾಳೆ ಬೇಡ್ವಾ? ಗೋಪರಾಕಗಳು ಬೇಡ ಅಂತೀರಾ? ಯಾಕೆ ಬೇಡ? ಚಪ್ಪಾಳೆ ಹೊಡಿಯೋ ಸದ್ದು, ಒಗಳೋದು ಸದ್ದು ಕೇಳಿಸ್ಕೊಂಡ್ಬಿಟ್ಟು ಈ ಗುಣ ಓದಿ ಉಲ್ಮೇಕಾಯಿ ಆಗೋಗ್ಬಿಡುತ್ತೆ. ಜಪಾನ ಈ ಗುಂಡ್ಗೆ ಅಂಬೋದು ಬಲೂನ್ ಇದ್ದಂಗೆ ಸ್ಯಾನೆ ಉಪ್ಕೊಂಡ್ರೆ ಫಟ್ ಅಂದು ಕ್ಯಾಬಿನೈ. ಈ ಉಸಿರ್ ಮೇಲೆ ಬಾರಿಸಿ ಗಟ್ಟದ ಇಲ್ಲ. ಈ ಬಾರನ್ನೆಲ್ಲ ತೆಗ್ದಾಕಿ ಹಗೂರಾಗಿ ಉಸಿರ್ನ ಆಡ್ಸದ ನಮ್ಮೇಲೆ ಬಿಟ್ಟಿರೋದು. ನಾನ್ ಮಾತ್ರವ ಈ ಪಕ್ಷಿಗಳನ್ನ ಹುಡುಕೊಂಡು ಹೋಗೇ ಹೋಯ್ತೀನಿ. ಹುಡ್ಕೊಂಡು ಹೋದ್ರೆ ಅವು ಸಿಕ್ಕೇ ಸಿಗ್ತವೆ. ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ದೇಹ ಕಂಟಿದ ಎಲ್ಲವ ಕಳಚಿ ಬಿಡಿಸಿಕೊಳ್ಳುತ್ತಾರೆ, ಬಂಧನ ಬಿಡಿಸಿಕೊಳ್ಳುತ್ತಾರೆ, ಬಂಧನ ಬಿಡಿಸಿಕೊಳ್ಳುತ್ತಾರೆ. ಈ ನೆಲದ ಹಾದಿ ಬೀದಿಗಳ ತುಂಬಾ ಸೇರುತ್ತಾರೆ, ಈ ನೆಲದ ಹಾದಿ ಬೀದಿಗಳ ತುಂಬಾ ಸೇರುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ, ತರ ಚರಿತೆ ತೊಳೆಯುತ್ತಾರೆ, ಹೆಣ್ಗಳು ಚರಿತೆ ತೊಳೆಯುತ್ತಾರೆ, ಹೆಣ್ಗಳು ಚರಿತೆ ತೊಳೆಯುತ್ತಾರೆ. ಹೊಸ ನದಿಯ ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾರೆ, ಹೊಸ ನದಿಯ ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ದೇಹ ಕಂಟಿದ ಎಲ್ಲವ ಕಳಚಿ ಬಿಡಿಸಿಕೊಳ್ಳುತ್ತಾರೆ, ಬಂಧನ ಬಿಡಿಸಿಕೊಳ್ಳುತ್ತಾರೆ, ಬಂಧನ ಬಿಡಿಸಿಕೊಳ್ಳುತ್ತಾರೆ. ಈ ನೆಲದ